ನಿಜ ಸ್ಥಾನವಿದೆ. ಇಲ್ಲಿ ನನ್ನ ಜನ್ಮ ರಹಸ್ಯವನ್ನು ತಿಳಿಯಲು ಪರಮಾತ್ಮನು ಹೇಳಿದೆ. ಆ ರಹಸ್ಯವೇನು ಭಗವಾನ್ ಭಾಸ್ಕರ, ನಿನ್ನ ಜ್ವಲಂತ ಪ್ರಭೆಯಿಂದ ಸೃಷ್ಟಿಯ ಮೊದಲಿಂದಲೂ ಈ ಜಗತ್ತನ್ನು ಬೆಳಗುತ್ತಿರುವೆ. ನೀನ ರಹಸ್ಯವನ್ನು ತಿಳಿದಿರಲೇಬೇಕು. ಸಂದೇಹದ ಅಂಧಕಾರದಿಂದ ನನ್ನನ್ನು ಉದ್ಧರಿಸು ದೇವಾ. ಅರಿಯಲಾರದ ಘೋರ ಸಂದೇಹದ ಮುಳುಗಿದೆ. ಅರಿಯಲಾರದ ಘೋರ ಸಂದೇಹದ ಮುಳುಗಿದೆ. ಮನದಿ ಮೂಡಿದ ಅಂಧಕಾರವ ಬೆಳಗಿಸೋನಿ ಭಾಸ್ಕರ. ಮನದಿ ಮೂಡಿದ ಅಂಧಕಾರವ ಬೆಳಗಿಸೋನಿ ಭಾಸ್ಕರ. ಅರಿಯಲಾರದ ಘೋರ ಸಂದೇಹ. ಬಂಧು ಬಾಂಧವರೆಂಬ ಪಾಠಕ್ಕೆ ನೊಂದು ಸೆಲಗಿದೆ ಎಂದು ತಾಪದಿ. ಪರಮಾತ್ಮ, ಬಂಧು ಬಾಂಧವರೆಂಬ ಪಾಠಕ್ಕೆ ನೊಂದು ಸೆಲಗಿದೆ ಎಂದು ತಾಪದಿ. ನೀಗಿಸೋ ಶೋಧನೆಯ ಗೈಯದೆ, ಶೋಧನೆಯ ಗೈಯದೆ ಶಾಂತಿ ನೀಡೋ ಶ್ಯಾಮಲಾಂಗ. ಶಾಂತಿ ನೀಡೋ ಶ್ಯಾಮಲಾಂಗ. ಹರಿಯಲಾರದ ಘೋರ ಸಂದೇಹ. ಭಾಸ್ಕರ ಭಾಸ್ಕರ ನಮಃ. ಓಂ ಸೂರ್ಯದೇವ. ಯಾರು ಯಾರು ತಾಯಿ ನೀನು? ನನ್ನ ಏಕಾಗ್ರತೆಯನ್ನೇಕೆ ಭಂಗಪಡಿಸಿದೆ? ಕರ್ಣ, ನೀನು ಪೂಜಿಸಿರುವ ಸರ್ವ ಸಾಕ್ಷಿ ಸೂರ್ಯದೇವನ ಜ್ವಲಂತ ಪ್ರಭೆಯನ್ನು ಮೊದಲು ತೋರಿಸಿಕೊಟ್ಟ ಸ್ತ್ರೀಯಳು ನಾನೇ ಅಪ್ಪ. ಅಮ್ಮ, ನನ್ನನ್ನು ಕುಂತಿ ಎಂದು ಕರೆಯುವರು ಕರ್ಣ. ನೀನು ಏನು ಹೇಳುತ್ತಿರುವೆಯೋ ನನಗೆ ಒಂದೂ ತಿಳಿಯದು. ಆದರೆ ನಿನ್ನ ಕಣ್ಣುಗಳಲ್ಲಿನ ಕರುಣಾ ದೃಷ್ಟಿಯು ಪ್ರಾತಃ ಕಾಲದ ಸೂರ್ಯನ ಕಿರಣಗಳಂತೆ ನನ್ನ ಮನಸ್ಸಿನ ಹಿಮವನ್ನು ಕರಗಿಸುತ್ತಿದೆ. ನಿನ್ನ ಧ್ವನಿಯು ನನ್ನ ಹೃದಯಾಂತರಾಳದಲ್ಲಿ ನೆಲೆಗೊಂಡು ಮರೆತು ಹೋಗಿದ್ದ ಆ ನನ್ನ ಚಿಕ್ಕಂದಿನ ನೆನಪುಗಳನ್ನು ಚೇತರಿಸುತ್ತಿದೆ. ನೀನು ಯಾರು ತಾಯಿ? ನಮ್ಮಿರುವರ ಸಂಬಂಧವೇನು? ಆ ರಹಸ್ಯವನ್ನು ನೀನು ತಿಳಿಸಬಲ್ಲೆಯಾ? ಕುಂತಿ ಎಂದು ಕರೆಯುವರು ಮಗನೇ. ಏನು ಕುಂತಿ? ಅರ್ಜುನನ ತಾಯಿ? ಹೌದು ಕರ್ಣ. ಹಾಗೆಂದು ನನ್ನನ್ನು ದ್ವೇಷಿಸಬೇಡ ಮಗನೇ, ದ್ವೇಷಿಸಬೇಡ. ಅಮ್ಮ, ನೀನು ನನ್ನ ಹೆತ್ತ ತಾಯಿಯೇ, ನಾನು ನಿನ್ನ ಜ್ಯೇಷ್ಠ ಪುತ್ರನೇ. ಹೌದು ಮಗನೇ. ಅಮ್ಮ, ಕರ್ಣ, ಅಮ್ಮ, ಕುಮಾರ. ಅಮ್ಮ,
ಮಾತನಾಡಬಾರದು ಕಂದ. ಅಮ್ಮ ಕುಮಾರ, ಅಮ್ಮ ಬಹುದಿನದ ಬಯಕೆ ಫಲಿಸಿತಮ್ಮ, ಬಯಸಿದ ದರ್ಶನವು ಲಭಿಸಿತಮ್ಮ. ಅಮ್ಮ ಕುಮಾರ, ಬಹುದಿನದ ಬಯಕೆ ಫಲಿಸಿತಮ್ಮ, ಬಯಸಿದ ದರ್ಶನವು ಲಭಿಸಿತಮ್ಮ, ಬಯಸಿದ ಕರುಣೆಯ ತೋರಿದೆ ಕುವರನ ಪೊರೆದೆ. ಕರುಣೆಯ ತೋರಿದೆ ಕುವರನ ಪೊರೆದೆ, ಎಂದಿಗೆ ಏರುಣವ ತೀರಿಸಲಿಲ್ಲ. ಅಮ್ಮ ಎಂದಿಗೆ ಏರುಣವ ತೀರಿಸಲಿಲ್ಲ, ಜನಿಸಿದ ಮರುಕ್ಷಣವೇ ಜಲಕ್ಕೆ ಸೆಳೆಯಂತೆ. ಅಮ್ಮ ಜನನಿ ಜನಿಸಿದ ಮರುಕ್ಷಣವೇ ಜಲಕ್ಕೆ ಸೆಳೆಯಂತೆ. ಜನಿಸಿದ ಮರುಕ್ಷಣವೇ ಜಲಕ್ಕೆ ಸೆಳೆಯಂತೆ, ಮಗುವಮ್ಮನಾನಾಗ ಏನಂದನು ಅರಿಯೆ. ಮಗುವಮ್ಮನಾನಾಗ ಏನಂದನು ಅರಿಯೆ, ಬಹುದಿನದ ಬಯಕೆ ಫಲಿಸಿದವ, ಬಯಸಿದ ದರ್ಶನವು ಲಭಿಸಿದಮ್ಮ, ಬಹುದಿನದ ಬಯಕೆ ಫಲಿಸಿದಮ್ಮ. ನಾ ಮಾಡಿದ ಅಪರಾಧ ಏನದು ತಾಯಿ, ನಾ ಮಾಡಿದ ಅಪರಾಧ ಏನದು ತಾಯಿ, ಅಕ್ಷಮ್ಯವೆನ್ನಿಸಿ ಜೀವವನ್ನು ತೊರೆದೆ. ಅಕ್ಷಮ್ಯವೆನ್ನಿಸಿ ಜೀವವ ತೊರೆದೆ, ಮಗನೆಂಬ ಮಮಕಾರ ಬೇಕಿಲ್ಲವೇ ತಾಯಿ. ಅಮ್ಮ ಜನನಿ ಮಗನೆಂಬ ಮಮಕಾರ ಬೇಕಿಲ್ಲವೇ ತಾಯಿ. ಅಮ್ಮ ಮಗನೆಂಬ ಮಮಕಾರ ಬೇಕಿಲ್ಲವೇ ತಾಯಿ, ಐವರ ಮಾತೆ ನಿನಗೆ ಹುದ್ದೆ ಕೊರತೆ. ಐವರ ಮಾತೆ ನಿನಗೆ ಹುದ್ದೆ ಕೊರತೆ, ಬಹುದಿನದ ಬಯಕೆ ಫಲಿಸಿತಮ್ಮ, ಬಯಸಿದ ದರ್ಶನವು ಲಭಿಸಿತಮ್ಮ.
ಫಲಿಸುತ್ತಮ್ಮ ಫಲಿಸುತ್ತಮ್ಮ. ಅಮ್ಮ, ಇದೋ ನಿನಗೆ ವಂದಿಸುವೆನು. ಕೀರ್ತಿಶಾಲಿ ಆಗು ಕಂದ, ಕೀರ್ತಿಶಾಲಿ ಆಗಪ್ಪ. ಎಂತಹ ಕೀರ್ತಿಯಮ್ಮ ನನ್ನದು. ಹುಟ್ಟಿದ ಕೂಡಲೇ ಗಂಗಾ ನದಿಯಲ್ಲಿ ತೇಲಿ ಬಿಡಲು ಅಯ್ಯೋ, ನಾನು ಮಾಡಿದ ಅಪರಾಧವೇನು ತಾಯಿ? ಈ ಪಾಪಿಯ ದೇಹವನ್ನು ಅಲ್ಲಿದ್ದ ಜಲಚರಗಳು ತಿನ್ನದೇ ಬಿಟ್ಟವಲ್ಲ ಅಮ್ಮ. ಕುಮಾರ, ಕಾಡಿನಲ್ಲಿರುವ ಕ್ರೂರ ಮೃಗಗಳು ತಮ್ಮ ತಮ್ಮ ಮರಿಗಳನ್ನು ಎಷ್ಟೋ ಪ್ರೀತಿ ಮಮತೆಯಿಂದ ಸಾಕಿ ಸಲಹು. ಹೀಗಿರುವಲ್ಲಿ ಈ ಪ್ರಪಂಚವೆಲ್ಲ ನನ್ನನ್ನು ಸೂತನೆಂದು ದೂಡಿದಾಗ ಒಂದೇ ಒಂದು ಮಾತಿನಿಂದ ಅದನ್ನೆಲ್ಲ ಪರಿಹರಿಸಬಹುದಾಗಿತ್ತು. ಹೇಗಮ್ಮ ಸುಮ್ಮನಾದೆ? ಹೋಗಲಿ ಬಿಡು ತಾಯಿ, ನೀನು ಎಷ್ಟೇ ಆಗಲಿ ನನ್ನ ಹೆತ್ತ ತಾಯಿ, ದೈವಕ್ಕೆ ಸಮಾನಳು. ನಿನ್ನನ್ನು ದೂಷಿಸಿದರೆ ನಾನು ಪರಮ ಪಾಪಿಯಾಗುವೆನು. ಇಷ್ಟು ದಿನದ ಮೇಲಾದರೂ ಮಗನೆಂಬ ನೆನಪು ಬಂದಿತ್ತಲ್ಲ, ಕುಮಾರ, ಕರುಣೆ ತೋರಿತಲ್ಲ. ಈ ಉಪಕಾರದ ಭಾರವನ್ನು ನಾನು ಹೇಗೆ ತೀರಿಸಲಿ ತಾಯಿ? ಕುಮಾರ, ಅಮ್ಮ, ನೀನು ಹೀಗೆಲ್ಲ ಮಾತನಾಡಬಾರದು ಮಗನೇ. ಮೊದಲೇ ನೊಂದಿರುವ ನನ್ನ ಹೃದಯಕ್ಕೆ ನಿನ್ನ ಮಾತುಗಳು ಶೂಲದಂತೆ ಇರಿಯುತ್ತಿರುವುದು ಕಂದ, ಶೂಲದಂತೆ ಇರಿಯುತ್ತಿರುವುದು. ಕುಮಾರ, ಇದುವರೆಗೂ ನೀನು ಜೀವಿಸಿರುವೆ ಎಂಬ ವಿಚಾರವನ್ನೇ ನಾನು ತಿಳಿದಿರಲಿಲ್ಲ. ಈಗ ತಾನೇ ಶ್ರೀಕೃಷ್ಣ ಪರಮಾತ್ಮನಿಂದ ತಿಳಿದೆನು. ನಿನ್ನನ್ನು ನೋಡಬೇಕೆಂದು ಓಡೋಡಿ ಬಂದೆನು ಕರ್ಣ. ಕುಮಾರ, ಬಾಲ್ಯದಲ್ಲಿ ಅದೆಷ್ಟು ಕಷ್ಟಗಳನ್ನು ಅನುಭವಿಸಿರುವೆಯೋ, ಅದೆಷ್ಟು ಅಪನಿಂದನೆಗಳನ್ನು ಅನುಭವಿಸಿರುವೆಯೋ, ಅದಕ್ಕೆಲ್ಲ ಪಾಪಿಯಾದ ನಾನೇ ಕಾರಣಪ್ಪ, ನಾನೇ ಕಾರಣಳು. ನನ್ನ ಅಪರಾಧವನ್ನು ಕ್ಷಮಿಸು ಮಗನೇ, ಕ್ಷಮಿಸು. ಪೂಜ್ಯಳಾದ ನೀನು ಈ ರೀತಿ ಮಾತನಾಡುತ್ತಿರುವುದು ಬಾಲಕನಾದ ನನಗೆ ಶ್ರೇಯಸ್ಕರವಲ್ಲ. ನಾನು ಹತಭಾಗ್ಯನು ತಾಯಿ, ಹತಭಾಗ್ಯನು. ನನ್ನ ಕರ್ಮಕ್ಕೆ ನೀನೇನು ಮಾಡುವೆ? ನಿನ್ನ ಪಾದ ಸೇವೆಯನ್ನು ಮಾಡುತ್ತಿರುವ ಆ ಪಾಂಡವರಲ್ಲವೇ ಶಕೃತಶಾಲಿಗಳು. ಈ ಪಾಪಿಗೆ ಅಂತಹ ಸೌಭಾಗ್ಯ ಎಲ್ಲಿಂದ ಬರಬೇಕಮ್ಮ? ಕುಮಾರ, ಆದದ್ದು ಹಾಗೆ ಹೋಯಿತು. ಹೀಗಲಾದ್ರೂ ನನ್ನ ಜೊತೆಯಲ್ಲಿ ಬಂದು ಬಿಡಪ್ಪ. ನಿನ್ನ ಸಹೋದರನೊಡನೆ ಸೇರಿ ಸೌಖ್ಯವಾಗಿ ರಾಜ್ಯಭಾರ ಮಾಡಿದೆಯಂತೆ. ವೈರಿಯಾದ ಆ ಕವರೊಡನೆ ಸೇರಿ ಅವರಿಗೆ ಕೇಡನ್ನಾರೈಸಬೇಡ. ಸೌಭಾತ ದಾನ ಮಾಡು ಮಗನೇ, ಸೌಭಾತ ದಾನ ಮಾಡಪ್ಪ. ಅಮ್ಮ, ಇದೊಂದು ಮಾತನ್ನು ಬಿಟ್ಟು ಬೇರೆ ಏನನ್ನಾದರೂ ಕೇಳು, ಆನಂದದಿಂದ ನಾನೇ ಮುಂದೆ ನಿಂತು ನಡೆಸಿಕೊಡುವೆನು. ಆದರೆ ನಾನು ಜೀವಿಸಿರುವವರೆಗೂ ನನ್ನ ಸ್ವಾಮಿ ದ್ರೋಹ ಮಾತ್ರ ಮಾಡಲಾರೆನು ತಾಯಿ. ಕುಮಾರ, ಎತ್ತ ತಾಯಿಯಾದ ನಾನು ನಿನ್ನಲ್ಲಿ ಭಿಕ್ಷೆಯನ್ನು ಬೇಡುತ್ತಿರುವೆನು. ಏ ವೈರವನು ಕಳೆ, ಪಾಂಡವರನ್ನು ಉಳಿಸು ಮಗನೇ, ಉಳಿಸಪ್ಪ. ಅಮ್ಮ, ನೀನು ವೀರ ಮಾತೆ, ನೀನೇ ಹೇಳು. ಪೊರೆದಾತನು ನನ್ನನ್ನೇ ನಂಬಿ ಈ ಯುದ್ಧವನ್ನು ಹೂಡಿರುವಾಗ ಇಂತಹ ಸಂಬಂಧಗಳನ್ನು ಕಲ್ಪಿಸಿಕೊಂಡು ಆತನನ್ನು ತೊರೆದರೆ ಸ್ವರ್ಗದಲ್ಲಿರುವ ನಮ್ಮ ತಾತ ಮುತ್ತಾತಂದಿರು ನರಕಕ್ಕೆ ಬೀಳರೆ ಇದು ಧರ್ಮವೇ? ಸರ್ವದಾ ನನ್ನಿಂದ ಆಗಲಾರದು ತಾಯಿ. ಕುಮಾರ, ನನ್ನ ಮಾತನ್ನು ಕೇಳು ಕಂದ. ನೀವು 6 ಜನರು ಸೇರಿ ರತ್ನ ಸಿಂಹಾಸನವನ್ನು ಏರಿ ರಾಜ್ಯಭಾರ ಮಾಡುವುದನ್ನು ಎತ್ತ ತಾಯಿಯಾದ ನಾನು ನೋಡಿ ಸಂತೋಷ ಪಡಬಾರದೇನಪ್ಪ, ಸಂತೋಷ ಪಡಬಾರದೆ? ಅಮ್ಮ, ಇದುವರೆಗೂ ಆ ಸಹೋದರರ ಭಾವನೆಯೇ ನನಗಿರಲಿಲ್ಲವಲ್ಲ. ಅಯ್ಯೋ, ಇದರಲ್ಲಿ ನನ್ನ ತಪ್ಪೇನು ತಾಯಿ? ಅಮ್ಮ, ನೀನೇಕೆ ಚಿಂತಿಸುವೆ? ಪಾಂಡವರ ಪ್ರಾಣವೇ ತನ್ನ ಪ್ರಾಣವೆಂದು ಶ್ರೀಕೃಷ್ಣ ಪರಮಾತ್ಮನು ಹೇಳಿರುವಾಗ ಪಾಂಡವರ ಪ್ರಾಣಕ್ಕೆ ಭಯವೆಂದರೇನು ತಾಯಿ? ಬಿಡಮ್ಮ ನಿನ್ನ ಭಯವನ್ನು. ಕುಮಾರ, ಲೋಕೈಕವೇನಾದ ನೀನು ಆ ಸುಯೋಧನನು ಪಾಂಡವರ ಮೇಲೆ ದ್ವೇಷವನ್ನೇ ಇಟ್ಟಿರುವಾಗ ನಾನು ಹೇಗೆ ತಾನೇ ಭಯ ಪಡದಿರಲ್ಲಪ್ಪ. ಹೋಗಲಿ ಬಿಡು, ಅವರೊಡನೆ ಕೂಡಿ ಬಾಳಲು ನಿನಗೆ ಇಷ್ಟವಿಲ್ಲದಿದ್ದರೂ ಚಿಂತೆ ಇಲ್ಲ. ಈ ಯುದ್ಧದಲ್ಲಾದ್ರೂ ನೀನು ಪರನ್ಮುಖನಾಗಿ ಬಿಡಪ್ಪ, ಪರನ್ಮುಖನಾಗಿ. ಈ
ಕರ್ಣನು ಅಂತಹ ನೀಚನಲ್ಲ. ಪೌರುಷವಿರುವವರೆಗೂ ಹೋರಾಡಿ ಆ ನನ್ನ ಸ್ವಾಮಿಗಾಗಿಯೇ ಮಡಿವೇನು. ಆತನಲ್ಲಿರುವ ವಿಶ್ವಾಸವನ್ನು ನೀನೇನು ಅರಿಯೇ? ಈ ಪ್ರಪಂಚವೆಲ್ಲ ನನ್ನನ್ನು ಸೂತನೆಂದು ದುಡಿದಾಗ ಬಹು ಮನ್ನಣೆಯಿಂದ ಸಾಕಿ ಸಲಹಿದನಲ್ಲವೇ? ಕುಲಹೀನರಾದ ನನ್ನನ್ನು ಅಂಗರಾಜ್ಯಕ್ಕೆ ಪಟ್ಟಾಭಿಷೇಕವನ್ನು ಮಾಡಿ ತನ್ನ ಪ್ರಾಣದ ಪ್ರಾಣದಂತೆ ಹೃದಯದ ಸಖನಂತೆ ನನ್ನನ್ನೇ ನಂಬಿ ಈ ಯುದ್ಧವನ್ನು ಹೂಡಿರುವಾಗ ನಾನು ಮಾತ್ರ ಈ ಯುದ್ಧದಲ್ಲಿ ಪ್ರಾರಂಭಕನಾಗಲಾರೆನು ತಾಯಿ. ಕುಮಾರ, ಹೋಗಲಿ ಬಿಡು. ನಿನ್ನನ್ನು ಹೆಚ್ಚಿಗೆ ತೊಂದರೆಗೊಳಿಸಲಾರೆ. ಯುದ್ಧ ರಂಗದಲ್ಲಿ ಪಾಂಡವರೇನಾದ್ರೂ ಸಿಕ್ಕರೆ ಅವರನ್ನು ಕೊಲ್ಲಬೇಡ, ಉಳಿಸು ಮಗನೇ, ಉಳಿಸಪ್ಪ. ಆಗಬಹುದು, ಯಾರನ್ನಾದರೂ ಉಳಿಸುವೆನು. ಆದರೆ ಅರ್ಜುನ ಮಾತ್ರ ಉಳಿಸಲಾರೆ. ಅರ್ಜುನನ ಮೇಲೆ ನಿನಗೇಕಪ್ಪ ಇಷ್ಟೊಂದು ದ್ವೇಷ? ಆತನೊಡನೆ ಯುದ್ಧ ಮಾಡುವುದನ್ನು ಆ ನನ್ನ ಸ್ವಾಮಿ ಕೌರವೇಂದ್ರ ನೋಡಿ ಸಂತೋಷ ಪಟ್ಟರೆ ಆಗ ನನ್ನ ಜನ್ಮವು ಸಾರ್ಥಕವಾಗುವುದು. ಮಾತೆ ಕೇಳು, ನಮ್ಮಿರುವರಲ್ಲಿ ಓರ್ವರಿಗೆ ಮಾತ್ರ ಸ್ಥಾನವಿರುವುದು. ಅರ್ಜುನನಿಂದ ನಾನೇ ಮೃತನಾಗಲಿ, ನನ್ನಿಂದ ಅರ್ಜುನನೇ ಮೃತನಾಗಲಿ. ಪರಮಾತ್ಮ, ನಿನಗೆ 5 ಮಕ್ಕಳು ಉಳಿದೇ ಉಳಿಯೋರು. ನಮ್ಮ ನಿನ್ನ ಭಯವನ್ನು. ಕುಮಾರ, ಅಮ್ಮ, ಆಯಸ್ಸಿದ್ದವರು ಎಲ್ಲಿ ಆದ್ರೂ ಬದುಕಿಕೊಳ್ಳುವರು. ಎತ್ತ ಹೊಟ್ಟೆಗೆ ಅದೇ ಸಂತೋಷಕರವಲ್ಲವೇ? ಕಡೆಯದಾಗಿ ನನ್ನದೊಂದು ಮಾತನ್ನಾದ್ರೂ ನೆರವೇರಿಸಿಕೊಡುವೇನಪ್ಪ? ಅದೇನು ಕೇಳು ತಾಯಿ. ಸತ್ಯವಾಗಿಯೂ ನೆರವೇರಿಸಿಕೊಡುವೆಯಾ? ಸತ್ಯವಾಗಿಯೂ ನಡೆಸಿಕೊಡುವೆನು, ಕೇಳು ತಾಯಿ. ನಡೆಸಲಾರದು ಕಡುಕೂಳನೆ ಈ ಕರ್ಣಪೇ ಸೂರ್ಯ ತನುಜವಂ. ಬಿಡು ಬಿಡು ಚಿಂತೆಯ ಮಾತೆಯೇ, ನೀ ಬಿಡು ಬಿಡು ಚಿಂತೆಯ ಮಾತೆಯೇ. ನಡೆಸುವೆನು ಧರ್ಮದ ನೋಡೆ, ಮತ್ಪಿತ ನೋಡೆ, ನಿನ್ನೋಡೆ ಜನನೀ ಜನನೀ. ಅಮ್ಮ, ಅದೇನು ಕೇಳು ತಾಯಿ. ಸತ್ಯವಾಗಿಯೂ ಧರ್ಮದ ನಾಣೆಯು ಮತ್ಪಿತ ನಾಣೆಯು ನಿನ್ನಾಣೆಯು ನಡೆಸಿಕೊಡುವೆನು. ಅದೇನು ಕೇಳು ತಾಯಿ. ಕುಮಾರ, ನೀನು ರಣರಂಗದಲ್ಲಿ ಯುದ್ಧ ಮಾಡುವಾಗ, ಅದು ಅರ್ಜುನನ ಯುದ್ಧ ಮಾಡುವಾಗ ಕುಮಾರ, ಅಮ್ಮ, ದೊಡ್ಡ ಪ್ರಾಣವ ತೊಡಗುವುದಿಲ್ಲ ವಿರುದ್ಧ. ದೊಡ್ಡ ಪ್ರಾಣವ ತೊಡಗುವುದಿಲ್ಲ ವಿರುದ್ಧ. ಎಡ್ಡ ಗುರಿಯನ್ನು ಇಡುವುದಿಲ್ಲ ವಿರುದ್ಧ. ಎಡ್ಡ ಗುರಿಯನ್ನು ಇಡುವುದಿಲ್ಲ ವಿರುದ್ಧ. ಕೊಮರನೆ ಕೇಳು ಪರಮದಯ ವಾಸೆಯ ಮಾತೆಯು ಆಲಿಸು ವೀರ. ಕುಮಾರ, ಅಮ್ಮ, ರಣರಂಗದಲ್ಲಿ ನೀನು ಯುದ್ಧ ಮಾಡುವಾಗ ದೊಡ್ಡ ಬಾಣವನ್ನು ಪುನಃ ತೊಡಬೇಡ ಕಂದ. ದೊಡ್ಡ ಬಾಣವನ್ನು ಪುನಃ ತೊಡಬೇಡ. ಸುಯೋಧನ, ಸುಯೋಧನ, ಈಗಲೀಗ ನೀನು ಕೆಟ್ಟಿ. ಇಂದ್ರನು ಮೋಸದಿಂದ ನನ್ನ ವಜ್ರ ಕವಚವನ್ನು ಅಪಹರಿಸಿದನು. ಶ್ರೀಕೃಷ್ಣನು ನನ್ನ ಜನ್ಮ ರಹಸ್ಯವನ್ನು ತಿಳಿಸಿ ನನ್ನ ಹೃದಯದ ಸ್ಥೈರ್ಯವನ್ನೇ ಕಿತ್ತುಕೊಂಡನು. ಈಗ ನನ್ನ ಹೆತ್ತ ತಾಯಿಯು ತೊಟ್ಟ ಬಾಣವನ್ನು ಪುನಃ ತೊಡಬೇಡ ಎಂದು ವಾಗ್ದಾನ ಪಡೆದಳು. ಆಗಲಿ ಆಗಲಿ,
ಪ್ರಪಂಚ ದೈವ ಎಲ್ಲವೂ ಸಂಚು ಮಾಡುತ್ತಿರುವುದು. ಮಾಡಲಿ, ಪೌರುಷವಿರುವವರೆಗೂ ಹೋರಾಡಿ ನನ್ನ ಸ್ವಾಮಿಗಾಗಿಯೇ ಮುಡಿಯುವೆನು. ಉಳಿದಿದ್ದು ದೈವ ಇಚ್ಛೆ. ಅಮ್ಮ, ಕುಮಾರ, ನೀನು ಹೋಗಿ ಬರುವೆಯಾ ತಾಯಿ? ಕಂದ, ನಾನಿನ್ನು ಹೋಗಿ ಬರುತ್ತೇನೆ ಮಗನೇ, ಹೋಗಿ ಬರುತ್ತೇನೆ. ಕುಮಾರ, ಅಮ್ಮ, ನಿನ್ನ ಮಾತಿನಲ್ಲಿ ಸಂದೇಹವಿಲ್ಲ ತಾನೆ? ಅಮ್ಮ, ಸಂದೇಹವೇಕೆ? ಎತ್ತ ಕರುಳಿನ ಬಾಧೆಯನ್ನು ನಾ ಬಲ್ಲೆ, ಸತ್ಯ ಸಾಕ್ಷಿ ಧರ್ಮವನ್ನು ನಾ ಬಿಡಲುಲ್ಲೇ, ಕಟ್ಟ ಕಡೆಯೋಳ್ ಕರ್ಮದಾದಿಗೆ ಕಾಲಿಡಲುಲ್ಲೇ, ಇದೋ ಕೊಡುವೆನು ಭಾಷೆಯನ್ನು ಬಿಡು ಚಿಂತೆಯನು ಜನನೀ, ಜನನೀ. ಅಮ್ಮ, ಸಂದೇಹವೇಕೆ? ಹೋಗಿ ಬಾ ತಾಯಿ. ಶ್ರೀಕೃಷ್ಣನ ಕುಟಲೋಪಾಯವು ಫಲಿಸಿತು. ಈ ಯುದ್ಧದಲ್ಲಿ ನಮಗಂತೂ ಜಯವಿಲ್ಲ. ನಿಮ್ಮೆಲ್ಲರ ಸಂತೋಷವಿದ್ದಂತಾಗಲಿ. ಹೋಗಿ ಬಾ ತಾಯಿ. ಹೋಗಿ ಬರುತ್ತೇನೆ ಮಗನೇ. ಅಮ್ಮ, ಅಮ್ಮ, ಕರೆದೆ ಏನಪ್ಪ? ಹೀಗೆ ಬಾ ತಾಯಿ, ಹೀಗೆ ಬಾ. ನಿನ್ನಲ್ಲಿ ಕಟ್ಟ ಕಡೆಯದಾಗಿ ಒಂದು ಮಾತನ್ನು ಬೇಡಿಕೊಳ್ಳುವೆನು, ನಡೆಸಿಕೊಡುವೆಯಾ ತಾಯಿ? ಅದೇನೆಂಬುದಾಗಿ ಹೇಳು ಮಗನೇ. ಆ ಶ್ರೀಕೃಷ್ಣ ಆಡಿಯಾಗಿಯೋ ನೆರವೇರಿಸಿಕೊಡುತ್ತೇನೆ. ಈ ಕುರುಕ್ಷೇತ್ರ ಮಹಾಯುದ್ಧವು ಮುಗಿಯುವವರೆಗೂ ನಾನು ನಿನ್ನ ಮಗನೆಂಬ ವಿಚಾರವನ್ನು ಯಾರಲ್ಲಿಯೂ ತಿಳಿಸಬೇಡ ಕುಮಾರ. ಒಂದು ವೇಳೆ ಈ ಯುದ್ಧದಲ್ಲಿ ನಾನೇನಾದರೂ ಮೃತನಾದರೆ, ಅಯ್ಯೋ ಪರಮಾತ್ಮ, ಸತ್ಯ ಚಂದನನಾದ ಧರ್ಮರಾಯನಿಂದ ನನ್ನ ಉತ್ತರ ಕ್ರಿಯಾದಿಗಳನ್ನು ನಡೆಸಿಕೊಡಬೇಕೆಂದು ಬೇಡಿಕೊಳ್ಳುವೆನು. ನೀನು ಹೋಗಿ ಬರುವೆಯಾ ತಾಯಿ? ಅಯ್ಯೋ, ಇಂತಹ ಧರ್ಮ ಸಂಕಟದಿಂದ ಈ ಸಾಮ್ರಾಜ್ಯವು ಉಳಿಯುವುದಾದ್ರೆ ಅಂತಹ ಸಾಮ್ರಾಜ್ಯವು ನಾಶವಾಗಿ ಹೋಗಲಿ. ಅಮ್ಮ, ಕುಮಾರ, ನೀನು ಹೋಗಿ ಬರುವೆಯಾ ತಾಯಿ?
ಕಾಣಲೆಂದು ಹೋಗುದೆ. ಅಮ್ಮ, ಬಗೆ ಬಗೆಯೊಳು ನೊಂದು ಕಣ್ಣೀರ ಹರಿವೆ. ಬಗೆ ಬಗೆಯೊಳು ನೊಂದು ಕಣ್ಣೀರ ಹರಿವೆ. ಅಮ್ಮ ಅಮ್ಮ ಹೋಗಿ ಬರುವೆಯ. ಅಮ್ಮ ಹೋಗಿ ಬರುವೆಯ. ಮಗನೇ ನಿನ್ನ ಮಗವನ್ನು ಯುಗದಿ ಕಾಣಲಿ ಹೃದಯ. ಮಗನೇ ನಿನ್ನ ಮಗವನ್ನು ಯುಗದಿ ಕಾಣಲಿ ಹೃದಯ. ಬಗೆ ಬಗೆಯಲಿ ಕಣ್ಣೀರ ಕರವಿ. ಬಗೆ ಬಗೆಯಲಿ ಕಣ್ಣೀರ ಕರವಿ. ಮಗನೇ ಕಂದ ಹೋಗಿ ಬರುವೆನೋ. ಕಂದ ಹೋಗಿ ಬರುವೆನೋ. ಹೋಗಿ ಬರುವೆಯ. ಅಮ್ಮ ಹೋಗಿ ಬರುವೆಯ. ಹೋಗಿ ಬರುವೆನೋ. ಕಂದ ಹೋಗಿ ಬರುವೆನೋ. ಹಾ ಪರಮಾತ್ಮ, ಈ ಪ್ರಪಂಚದಲ್ಲಿ ದೈವಾನುಕೂಲ ಇಲ್ಲದವರು ಬದುಕಿದ್ದರೂ ವ್ಯರ್ಥ, ಬದುಕಿದ್ದರೂ ವ್ಯರ್ಥ.